ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿ ದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೇಷರಾಶಿಯವರೇ, ಅನೇಕ ಜನರು ಅದೃಷ್ಟ ಬದಲಾಗುವುದಿಲ್ಲ ಎಂದು ಹೇಳುತ್ತಾರೆ. ಆದರೆ ಜ್ಯೋತಿಷ್ಯ ಶಾಸ್ತ್ರವು ಸಮಯ ಮತ್ತು ಗ್ರಹಗಳ ಪ್ರಭಾವ ಬದಲಾಗುತ್ತಿರುತ್ತದೆ ಎಂದು ಹೇಳುತ್ತದೆ. ಮೇಷರಾಶಿಯವರೇ, ನಿಮ್ಮ ಜಾತಕದಲ್ಲಿ ಶುಭ ಯೋಗಗಳು ಸಕ್ರಿಯಗೊಳ್ಳುತ್ತಿದ್ದರೆ ಜೀವನದಲ್ಲಿ ಹೊಸ ಆರಂಭ ಸಾಧ್ಯವಾಗಬಹುದು. ಸ್ನೇಹಿತರೆ, ಇಂದಿನ ಈ ವಿಡಿಯೋ ಇದೇ ವಿಷಯದ ಮೇಲೆ ಆಧಾರಿತವಾಗಿದೆ. ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದೆ ಹೋಗುವ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ಕಮೆಂಟ್ ಬಾಕ್ಸ್ನಲ್ಲಿ ಸತ್ಯವಾದ ಮನಸ್ಸಿನಿಂದ ಹರ ಹರ ಮಹಾದೇವ್, ಜೈ ಬಜರಂಗ ಬಲಿ ಎಂದು ಬರೆಯಿರಿ. ನೀವು ಮಹಾದೇವ ಮತ್ತು ಬಜರಂಗ ಬಲಿಯವರ ಮಾತುಗಳನ್ನು ಕೇಳಲು ಬಯಸಿದರೆ ಚಾನಲ್ ಅನ್ನು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಖಂಡಿತವಾಗಿಯೂ ಲೈಕ್ ಮಾಡಿ. ಹಾಗಿದ್ದರೆ ಬನ್ನಿ, ಮುಂದಿನ 24 ಗಂಟೆಗಳಲ್ಲಿ ಮೇಷರಾಶಿಯವರ ಜೀವನದಲ್ಲಿ ಯಾವ ದೊಡ್ಡ ಬದಲಾವಣೆಯಾಗಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೇಷರಾಶಿಯವರೇ, ನನ್ನ ಮಾತು ಬಹಳ ಗಮನವಿಟ್ಟು ಕೇಳಿ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಒಂದಾದ ನಂತರ ಒಂದರಂತೆ ಸಂಕಷ್ಟಗಳು ಬರುತ್ತಿದ್ದರೆ, ಶ್ರಮದ ಫಲ ಸಿಗುತ್ತಿಲ್ಲದಿದ್ದರೆ, ಮನೆಯಲ್ಲಿ ಉದ್ವಿಗ್ನತೆ ಇತ್ತು, ಮನೆ ನಿಂತು ಹೋದ ಕೆಲಸಗಳು ಆಗುತ್ತಿರಲಿಲ್ಲ ಮತ್ತು ಮನಸ್ಸು ಯಾವಾಗಲೂ ಅಶಾಂತವಾಗಿ ಇರುತ್ತಿದ್ದರೆ, ಇಂದು ಈ ವಿಡಿಯೋ ನಿಮ್ಮ ಆರಂಭದಿಂದ ಕೊನೆವರೆಗೂ ನೋಡಿ. ನಿಮ್ಮ ಜೀವನವು ಬದಲಾಗುತ್ತದೆ, ಏಕೆಂದರೆ ನಾವು ನಿಮಗೆ ಅಂತ ಶುಭ ಸುದ್ದಿಯನ್ನು ತಿಳಿಸಲಿದ್ದೇವೆ. ಅದನ್ನು ನೀವು ಎಂದು ಕೇಳಿರುವುದಿಲ್ಲ. ನೋಡಿ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಹು ಮತ್ತು ಕೇತುಗಳ ಅಶುಭ ಸ್ಥಿತಿಯು ಮೆಲ್ಲನೆ ಕೊನೆಗೊಂಡು ಶುಭ ಪ್ರಭಾವವನ್ನು ನೀಡಲು ಪ್ರಾರಂಭಿಸಿದಾಗ ಆಗ ವ್ಯಕ್ತಿಯ ಜೀವನದಲ್ಲಿ ನಿಂತು ಹೋದ ಕೆಲಸಗಳು ತಕ್ಷಣವೇ ವೇಗವನ್ನು ಪಡೆದುಕೊಳ್ಳಬಹುದು. ಅನೇಕ ಜನರಿಗೆ ದಡಕ್ಕನೆ ಹೊಸ ಅವಕಾಶಗಳು, ಗೌರವ ಅಥವಾ ಆರ್ಥಿಕ ಸುಧಾರಣೆಗಳು ಕಂಡುಬರುತ್ತವೆ. ಪ್ರತಿಯೊಬ್ಬ ವ್ಯಕ್ತಿಯ ಜಾತಕವು ಬೇರೆ ಬೇರೆ ಆಗಿರುತ್ತದೆ. ಈ ವಿಷಯ ನಿಮಗೆ ತಿಳಿದೇ ಇದೆ. ಆದ್ದರಿಂದ ಫಲಿತಾಂಶಗಳು ಸಹ ಎಲ್ಲರಿಗೂ ಬೇರೆ ಬೇರೆಯಾಗಿ ಸಿಗಬಹುದು. ಆದರೆ ಮುಂಬರುವ 24 ಗಂಟೆಗಳವರೆಗೆ ಏನೇ ಆದರೂ ಈ ರಾಶಿಯವರು ಎಂದಿಗೂ ಮರೆಯುವುದಿಲ್ಲ, ಏಕೆಂದರೆ ಬಹಳ ದೊಡ್ಡ ಘಟನೆ ನಡೆಯಲಿದೆ. ಇಂದು ನಾವು ಗ್ರಹಗಳ ಬದಲಾಗುತ್ತಿರುವ ಪ್ರಭಾವ, ದೇವಿಯ ಕೃಪೆ ಮತ್ತು ನಿಮ್ಮ ಕರ್ಮಗಳನ್ನು ಒಟ್ಟಾಗಿ ಜೀವನದಲ್ಲಿ ಹೊಸ ಅವಕಾಶಗಳನ್ನು ಹೇಗೆ ತರಬಲ್ಲವು ಎಂಬುದನ್ನು ತಿಳಿಯೋಣ. ಪ್ರತಿ ವಿಷಯವನ್ನು ನಾವು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸುತ್ತೇವೆ ಮತ್ತು ವಿವರಿಸುತ್ತೇವೆ. ನೀವು ನನ್ನ ಭವಿಷ್ಯವಾಣಿಯನ್ನು ಆರಂಭದಿಂದ ಕೊನೆವರೆಗೂ ನೋಡಿದರೆ ನಿಮ್ಮ ಎಲ್ಲ ಕೆಲಸಗಳು ನೆರವೇರುತ್ತವೆ. ಏಕೆಂದರೆ ಸ್ನೇಹಿತರೆ, ಕೆಟ್ಟ ಸಮಯ ಈಗ ಮುಗಿಯಿತು. ಹೌದು ಸ್ನೇಹಿತರೆ, ಯಾವ ಸಮಸ್ಯೆಯ ವಿರುದ್ಧ ನೀವು ಇದುವರೆಗೂ ಹೋರಾಡುತ್ತಿದ್ದೀರೋ ಅದು ಈಗ ಕೊನೆಗೊಂಡಿದೆ. ಹಲವು ಬಾರಿ ಹೀಗೆ ಅನಿಸುತ್ತದೆ, ಅದೇನೆಂದರೆ ಅದೃಷ್ಟ ಸಾಥ್ ನೀಡುತ್ತಿಲ್ಲ. ಆದರೆ ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ಗ್ರಹದ ಸಮಯವು ಬದಲಾಗುತ್ತಿರುತ್ತದೆ. ಹೌದು ಸ್ನೇಹಿತರೆ, ರಾಹು ಭ್ರಮೆಯಿಂದ ಹೊರಬರಲು ತೊಡಗಿದ್ದಾಗ ಮತ್ತು ಕೇತು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡಿದಾಗ ಜೀವನದಲ್ಲಿ ಹೊಸ ದಾರಿಗಳು ಸಿದ್ಧವಾಗತೊಡಗುತ್ತವೆ. ಹೌದು ಸ್ನೇಹಿತರೆ, ಅದೇ ರೀತಿ ಗುರು ಮತ್ತು ಶುಕ್ರರ ಬೆಂಬಲ ಸಿಕ್ಕರೆ ಆರ್ಥಿಕ ಅವಕಾಶಗಳು ಹೆಚ್ಚಾಗಬಹುದು. 9 ಗ್ರಹಗಳಲ್ಲಿ ಈ ಸಮಯದಲ್ಲಿ ಹಲವು ಗ್ರಹಗಳು ನೇರವಾಗಿ ನಿಮಗೆ ಬೆಂಬಲ ನೀಡುತ್ತಿವೆ. ಸ್ನೇಹಿತರೆ, ಕಳೆದ ಸಮಯದಲ್ಲಿ ನೀವು ಹಣವು ನಿಂತು ಹೋಗಿದ್ದರೆ, ಹಣ ಗಳಿಸುವ ದಾರಿ ಮುಚ್ಚಿ ಹೋಗಿದ್ದರೆ ಅಥವಾ ನೀವು ಬಹಳ ನಿರಾಶೆಗೊಂಡಿದ್ದರೆ, ಅಂದರೆ ನಿಮ್ಮ ಜೀವನದ ಎಲ್ಲ ರೀತಿಯ ಸಮಸ್ಯೆಗಳು ಹೇಗೆ ದೂರವಾಗುತ್ತವೆ, ಅಪೂರ್ಣ ಕೆಲಸಗಳು ಹೇಗೆ ಪೂರ್ಣಗೊಳ್ಳುತ್ತವೆ, ಉದ್ಯೋಗದಲ್ಲಿ ಅಡೆತಡೆ ಇತ್ತು, ವ್ಯಾಪಾರ ನಡೆಯುತ್ತಿರಲಿಲ್ಲ, ನೀವು ಕೆಲಸ ಮಾಡುತ್ತಿದ್ದ ಕ್ಷೇತ್ರವೂ ಸಹ ಬಂದ್ ಆಗಿತ್ತು, ಸಂಬಂಧಗಳಲ್ಲಿ ಬಹಳ ದೂರ ಬಂದಿತ್ತು. ಸ್ನೇಹಿತರೆ, ಗಮನವಿಟ್ಟು ಕೇಳಿ. ಮುಂಬರುವ 24 ಗಂಟೆಗಳ ಸಮಯವು ಶ್ರಮದ ಉತ್ತಮ ಫಲಿತಾಂಶವನ್ನು ನೀಡಬಹುದು. ಎರಡನೇ ಮಾತನ್ನು ಗಮನವಿಟ್ಟು ಕೇಳಿ. ರಾಹು ಕೇತು ಧನಾತ್ಮಕ ಪ್ರಭಾವ, ಅಂದರೆ ರಾಹು ಕೇವಲ ಭ್ರಮೆಯ ಗ್ರಹವಲ್ಲ. ಗಮನವಿಟ್ಟು ಕೇಳಿ. ಬದಲಿಗೆ ಸರಿಯಾದ ಸ್ಥಿತಿಯಲ್ಲಿದ್ದರೆ ಇದು ತಕ್ಷಣವೇ ಸಿಗುವ ಅವಕಾಶಗಳು, ಹೊಸ ಗುರುತು ಮತ್ತು ದೊಡ್ಡ ಬದಲಾವಣೆಯ ಸೂಚನೆಯನ್ನು ನೀಡುತ್ತದೆ. ಕೇತುವು ವ್ಯಕ್ತಿಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಆಧ್ಯಾತ್ಮಿಕ ಬಲವನ್ನು ನೀಡುತ್ತಾನೆ. ಸ್ನೇಹಿತರೆ, ಮುಂಬರುವ ಸಮಯದಲ್ಲಿ ನಿಮಗೆ ಅಷ್ಟೊಂದು ಜ್ಞಾನ ಪ್ರಾಪ್ತಿಯಾಗಲಿದೆ. ಅದರ ಬಲದಿಂದ ನೀವು ಯಾವುದೇ ಕ್ಷೇತ್ರದಲ್ಲಿ ಕೈ ಹಾಕಿದರೂ ಅದರಲ್ಲಿ ಯಶಸ್ಸು ಸಿಗುತ್ತದೆ. ಈ ಗ್ರಹಗಳ ಶುಭ ಪ್ರಭಾವವು ನಿಮ್ಮ ಜಾತಕದಲ್ಲಿ ಸಕ್ರಿಯಗೊಂಡಿದ್ದಾರೆ. ನಿಂತು ಹೋದ ಹಣ ಸಿಗುವ ಪ್ರಬಲ ಯೋಗಗಳು ಉಂಟಾಗಬಹುದು. ಇಂದಿನ ಭವಿಷ್ಯವಾಣಿಯನ್ನು ತಮಾಷೆ ಎಂದು ತಿಳಿದುಕೊಳ್ಳುವ ತಪ್ಪು ಮಾಡಬೇಡಿ, ಏಕೆಂದರೆ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಸಿಗಬಹುದು. ಜೊತೆಗೆ ಹಳೆಯ ವಿವಾದಗಳು ಸಂಪೂರ್ಣವಾಗಿ ಶಾಂತವಾಗುತ್ತವೆ. ಹೌದು ಸ್ನೇಹಿತರೆ, ಕುಟುಂಬದಲ್ಲಿ ಸಂತೋಷದ ವಾತಾವರಣ ಮತ್ತೆ ಮರಳುತ್ತದೆ. ಹಲವು ವರ್ಷಗಳ ಮಾತು, ಹಲವು ತಿಂಗಳುಗಳ ಮಾತು ಮತ್ತು ನಿಮ್ಮ ಅಪಾರ ಶ್ರಮದ ಮಾತು ನೆನಪಿಡಿ. ಗ್ರಹಗಳು ಅವಕಾಶಗಳನ್ನು ನೀಡುತ್ತವೆ, ಆದರೆ ಯಶಸ್ಸು ಕರ್ಮ ಮತ್ತು ಸರಿಯಾದ ಶ್ರಮದ ಮಾತು. ನೆನಪಿಡಿ ಸ್ನೇಹಿತರೆ, ಗ್ರಹಗಳು ಅವಕಾಶ ನೀಡುತ್ತವೆ, ಆದರೆ ಯಶಸ್ಸು ಕರ್ಮ ಮತ್ತು ಸರಿಯಾದ ನಿರ್ಧಾರದಿಂದ ಸಿಗುತ್ತದೆ.
ನೀವು ಅಹಂಕಾರ ಪಡಬಾರದು, ಪಶ್ಚಾತ್ತಾಪ ಪಡಬಾರದು. ಬದಲಿಗೆ ಸತತವಾಗಿ ನಿಮ್ಮ ಜೀವನದಲ್ಲಿ ಶ್ರಮಿಸುತ್ತಾ ಸಾಗಬೇಕು. ದೇವತೆಯರು, ಮುಖ್ಯವಾಗಿ ಬಜರಂಗಬಲಿಯು ನಿಮ್ಮ ಜೀವನವನ್ನು ಬದಲಾಯಿಸುವ ದಿನ ದೂರವಿಲ್ಲ. ಹನುಮಂತನ ವಿಶೇಷ ಕೃಪೆ ನಿಮ್ಮ ಮೇಲಿದೆ. 24 ಗಂಟೆಗಳ ಒಳಗೆ ಹನುಮಂತನು ನಿಮಗೆ ದರ್ಶನ ನೀಡಬಹುದು ಅಥವಾ ಯಾವುದಾದರೂ ಸೂಚನೆ ನೀಡಬಹುದು. ಒಂದು ಸಣ್ಣ ಕಥೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ವೃದ್ಧ ತಾಯಿ ತನ್ನ ಮಗನ ಜೊತೆ ವಾಸಿಸುತ್ತಿದ್ದಳು. ಮನೆಯ ಆರ್ಥಿಕ ಪರಿಸ್ಥಿತಿ ಬಹಳ ದುರ್ಬಲವಾಗಿತ್ತು. ಮಗನು ಪ್ರತಿದಿನವೂ ಶ್ರಮಿಸುತ್ತಿದ್ದನು, ಆದರೆ ಪ್ರತಿ ಬಾರಿಯೂ ಯಾವುದೇ ಒಂದು ಕಾರಣದಿಂದ ಅವನ ಕೆಲಸ ಹಾಳಾಗುತ್ತಿತ್ತು. ಹಲವರು ಅವನನ್ನು ತಮಾಷೆ ಮಾಡಿದರು. ಕೊನೆಗೆ ಹಳ್ಳಿಯವರಿಂದ ಹಿಡಿದು ಅವನ ಸ್ನೇಹಿತರು ಅವನನ್ನು ತಮಾಷೆ ಮಾಡಿದರು. ಒಂದು ದಿನ ಆ ತಾಯಿ ಹೇಳಿದಳು, ಮಗನೇ, ಕಷ್ಟದ ಸಮಯ ಸದಾ ಇರುವುದಿಲ್ಲ. ಯಾವ ರೀತಿ ರಾತ್ರಿಯ ನಂತರ ಬೆಳಗಾಗುತ್ತದೆಯೋ ಅದೇ ರೀತಿ ಸುಖದ ನಂತರ ದುಃಖ, ದುಃಖದ ನಂತರ ಸುಖ ಬರುತ್ತದೆ. ನಿನ್ನ ಕರ್ಮವನ್ನು ಬಿಡಬೇಡ ಮಗನೇ, ಮತ್ತು ದೇವರ ಮೇಲೆ ನಂಬಿಕೆ ಇಡು. ಮಗನು ಶ್ರಮವನ್ನು ಮುಂದುವರಿಸಿದನು ಮತ್ತು ತನ್ನ ತಾಯಿ ಮಾತನ್ನು ಕೇಳಿದನು. ಮೆಲ್ಲನೆ ಅವನಿಗೆ ಒಳ್ಳೆಯ ಕೆಲಸವು ಸಿಕ್ಕಿತು. ಹಳೆಯ ಸಾಲಗಳು ತೀರತೊಡಗಿದವು ಮತ್ತು ಮನೆಯಲ್ಲಿ ಮತ್ತೆ ಬಹಳ ಸಮಯದ ನಂತರ ಸಂತೋಷ ಮರಳಿತು. ತಾಯಿಯು ನಕ್ಕು ಮತ್ತೆ ಮಗನಿಗೆ ಹೇಳಿದಳು, ನೋಡಿದೆಯಾ ಮಗನೇ, ದೇವರು ತಡ ಮಾಡಬಹುದು, ಆದರೆ ಸಮಯ ಬದಲಾಗುವಾಗ ಶ್ರಮದ ಫಲ ಖಂಡಿತವಾಗಿಯೂ ಸಿಗುತ್ತದೆ. ಆದ್ದರಿಂದಲೇ ಹೇಳಲಾಗುತ್ತದೆ, ದೇವರ ಮನೆಯಲ್ಲಿ ತಡವಿರಬಹುದು, ಆದರೆ ಕತ್ತಲೆ ಇಲ್ಲ. ಈ ಕಥೆಯು ನಿಮಗೆ ನೆನಪಿಸುತ್ತದೆ ಮತ್ತು ಕಲಿಸುತ್ತದೆ. ಅದೇನೆಂದರೆ, ತಾಳ್ಮೆ, ಕರ್ಮ ಮತ್ತು ನಂಬಿಕೆ ಜೊತೆಗಿದ್ದರೆ ಕಷ್ಟದ ಸಮಯವನ್ನು ಸುಲಭವಾಗಿ ಬದಲಾಯಿಸಬಹುದು. ಹೌದು ಸ್ನೇಹಿತರೆ, ತೀರಾ ಸರಿಯಾಗಿ ಕೇಳುತ್ತಿದ್ದೀರಾ. ನೀವು ತಕ್ಷಣವೇ ಎಂದಿಗೂ ಸೋಲನ್ನೊಪ್ಪಿಕೊಳ್ಳಬಾರದು. ದೇವರು ಅಂತಿಮವಾಗಿ ನಿಮಗಾಗಿ ಯಾವ ಮಾರ್ಗವನ್ನು ರೂಪಿಸಿದ್ದಾನೋ ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ದೇವರು ತೋರಿಸಿದ ದಾರಿಯಲ್ಲಿ ನಡೆಯಬೇಕು. ಅತ್ಯಂತ ಕಷ್ಟಕರವಾದದ್ದು ತಾಳ್ಮೆಯನ್ನು ಕಾಯ್ದುಕೊಳ್ಳುವುದು. ಆದ್ದರಿಂದ ನೀವು ತಾಳ್ಮೆಯಿಂದಿರಬೇಕು, ಏಕೆಂದರೆ ಗ್ರಹಗಳ ಸಂಚಾರವು ಸೂಚಿಸುತ್ತಿವೆ ಈ ಸಮಯದಲ್ಲಿ ದೇವಿಯ ಸೂಚನೆ ನಿಮಗೆ ಸಿಗಲಿದೆ ಮತ್ತು ದೇವಿಯ ಕೃಪೆಯು ದೊರೆಯಲಿದೆ. ಏಕೆಂದರೆ ಜ್ಯೋತಿಷ್ಯ ಮತ್ತು ಭಾರತೀಯ ಪರಂಪರೆಗಳಲ್ಲಿ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾದಾಗ ಕುಟುಂಬದಲ್ಲಿ ಪ್ರೀತಿ ನೆಲೆಸುತ್ತದೆ ಹಾಗೂ ಸತ್ಕಾರ್ಯಗಳನ್ನು ಮಾಡಿದಾಗ ದೇವಿಯ ಕೃಪೆ ಅನುಭವವಾಗತೊಡಗುತ್ತದೆ ಎಂದು ನಂಬಲಾಗಿದೆ. ಸ್ನೇಹಿತರೆ, ನಿಮಗಾಗಿ ಅತ್ಯಂತ ದೊಡ್ಡ ಶುಭ ಸುದ್ದಿಯ ವಿಷಯವೇನೆಂದರೆ ಈ ಸಮಯದಲ್ಲಿ ಹನುಮಂತರ ದೇವರ ವಿಶೇಷ ಆಶೀರ್ವಾದವಿದೆ. ಜೊತೆಗೆ ನಿಮ್ಮ ಕೆಟ್ಟ ಸಮಯ ಸಂಪೂರ್ಣವಾಗಿ ಕೊನೆಗೊಳ್ಳುವ ಹಂತಕ್ಕೆ ಬಂದಿದೆ. ನೀವು ಸ್ವಲ್ಪ ಸಮಯ ಕಾಯಬೇಕಾಗಿದೆ. ಯಾರು ನಿಮಗೆ ತೊಂದರೆ ನೀಡಿದ್ದಾರೋ ಅಥವಾ ನಿಮ್ಮಿಂದ ಹಣ ಪಡೆಯಬೇಕಿದ್ದು ಪದೇ ಪದೇ ಕರೆ ಮಾಡುತ್ತಿದ್ದಾರೋ, ನೀವು ಎಲ್ಲ ರೀತಿಯ ಸಾಲಗಳನ್ನು ನಿಮ್ಮ ಸ್ವಂತ ಶ್ರಮದಿಂದ ತೀರಿಸಿ ಕೊನೆಗೊಳಿಸಲಿದ್ದೀರಿ. ಆದ್ದರಿಂದ ಸ್ನೇಹಿತರೆ, ನಾನು ನಿಮಗೆ ನೀಡುವ ಸಲಹೆ ಏನೆಂದರೆ, ಸಿಹಿ ತಯಾರಿಸಿ ಮತ್ತು ಸಂತೋಷದಿಂದ ಎಲ್ಲರ ಬಾಯಿ ಸಿಹಿ ಮಾಡಿ. ಏಕೆಂದರೆ ಈಗ ಕೆಟ್ಟ ಸಮಯ ಕೊನೆಗೊಂಡು ಒಳ್ಳೆಯ ಸಮಯದ ಆರಂಭ ಆಗಿದೆ. ಆದ್ದರಿಂದ 24 ಗಂಟೆಗಳ ಒಳಗೆ ಅತ್ಯಂತ ದೊಡ್ಡ ಪವಾಡದಂಥ ಬದಲಾವಣೆಗಳು ನಡೆಯಲಿದೆ. ಅದನ್ನು ನೋಡಿ ನಿಮಗೂ ಸಂತೋಷವಾಗುತ್ತದೆ ಮತ್ತು ನನಗೂ ಸಂತೋಷ ಆಗುತ್ತದೆ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ರೀತಿಯ ಸುಖ ಸೌಕರ್ಯಗಳು ಬರಲಿ ಮತ್ತು ನೀವು ಸಂತೋಷದಿಂದ ಜೀವನ ನಡೆಸಲಿ ಎಂಬುದೇ ಈ ಆಶಯ. ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದ ಮೂಲಕ ಎಲ್ಲವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದೇನೆ ಮತ್ತು ನಿಮ್ಮ ನಂಬಿಕೆ ಹೆಚ್ಚಿಸಲು ಸಣ್ಣ ಕಥೆಯನ್ನು ಹೇಳಿದ್ದೇನೆ. ನಿಮಗೆ ಇಂದಿನ ಈ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.